ಯಶಸ್ವಿಯಾಗಿ ಜರುಗಿದ ಮೂಳೆ ಚಿಕಿತ್ಸೆ ಶಿಬಿರ. ಸಿಎಂ ಹುರಕಡ್ಲಿ ಫೌಂಡೇಶನ್ನಿಂದ ಉಚಿತ ಶಿಬಿರ ಆಯೋಜನೆ. 150ಕ್ಕೂ ಹೆಚ್ಚು ಜನ ಫಲಾನುಭವಿಗಳು ಭಾಗಿ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದಲ್ಲಿ ಸಿಎಂ ಹುರಕಡ್ಲಿ ಫೌಂಡೇಶನ್ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ಮೂಳೆ ಜೋಡಣೆ ನೋವು ಚಿಕಿತ್ಸೆ ಉಚಿತ ಶಿಬಿರವು ಯಶಸ್ವಿಯಾಗಿ ಜರುಗಿತು. ಪುರಸಭೆ ಮಾಜಿ ಉಪಾಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಚನ್ನಬಸು ಹುರಕಡ್ಲಿ ಅವರು ಏರ್ಪಡಿಸಿದ್ದ ಈ ಶಿಬಿರದಲ್ಲಿ ಮೈಸೂರಿನ ಭಾರತ್ ಬೋನ್ ಸೆಟ್ಟರ್ಸ್ನ ಪೈಲ್ವಾನ್ ಮುಜಾಮಿಲ್ ಅಹಮದ್ ನೇತೃತ್ವದ ತಂಡ ಭಾಗವಹಿಸಿ ರೋಗಿಗಳಿಗೆ ಚಿಕಿತ್ಸೆ ನೀಡಿದರು. ಈ ವೇಳೆ 150ಕ್ಕೂ ಹೆಚ್ಚು ಜನ ಫಲಾನುಭವಿಗಳು ಈ ಶಿಬಿರದ ಸದುಪಯೋಗ ಪಡೆದು ಸಂತಸ ವ್ಯಕ್ತಪಡಿಸಿದರು. ಶ್ರೀಗುರು ಮಾಲಿಂಗೇಶ್ವರ ಸಿದ್ಧಾರೂಢ ಹಾಗೂ ಆಂಜನೇಯ ನಮಸ್ಕರಿಸುತ್ತಾ, ವಿಶೇಷವಾಗಿ ಪ್ರತಿ ವರ್ಷ ನಾನು ನವೆಂಬರ್ ಡಿಸೆಂಬರ್ದಲ್ಲಿ ವಿಶೇಷ ಆರೋಗ್ಯ ಶಿಬಿರ ಮಾಡ್ತಿದ್ದೆ. ಆದರೆ ಈಗ ನಾನು 2.5 ತಿಂಗಳಿಂದ ಹೊಲಿಗೆ ಕ್ಲಾಸು, ಆರಿ ಕ್ಲಾಸು, ಮೆಹಂದಿ ಕ್ಲಾಸು, ವಿವಿಧ ಕ್ಲಾಸ್ಗಳು ಇಟ್ಟುವಾಗ ಮುಕ್ತಾಯ ಸಮಾರಂಭದ ಉದ್ದೇಶ ಇಟ್ಟುಕೊಂಡು ನಾನು ವಿಶೇಷವಾಗಿ ಈಗಿನ ಕಾಲದಾಗ ಜಾಸ್ತಿ ಜಾಯಿಂಟ್ ಪೇನ್, ನಡ ನೋವು ಇರ್ಬೋದು, ಕೈಕಾಲು ನೋವು ಇರ್ಬೋದು, ತಲೆ ನೋವು ಇರ್ಬೋದು, ಇಂಥ 10 ಹಲವು ಭಾಳ ಜಾಸ್ತಿ ತೊಂದರೆ ಇರೋದ್ರಿಂದ ವಿಶೇಷವಾಗಿ ನಾನು ಮೈಸೂರಿಂದ ಒಬ್ಬರು ಬೂಣ್ಸ್ ಅಂತ ತಿಳ್ಕೊಂಡು, ಭಾರತ್ ಬೂಣ್ಸ್ ಅಂತ ತಿಳ್ಕೊಂಡು ಒಂದು ದೊಡ್ಡ ಸಂಸ್ಥೆ ಇತ್ತು. ಅವರು ಈಗಾಗಲೇ ಅಮೇರಿಕಾದಿಂದ ಬಂದು ಪೇಷಂಟ್ ನೋಡ್ತಾರೆ. ಅವ್ರನ್ನ ಅಂಥ ಡಾಕ್ಟರ್ನ ನಾನು ಮಾಲಿಂಪುರ ಕಳಿಸ್ಬೇಕಂತ ಆಸೆ ಇತ್ತು. ಅದರ ಪ್ರಕಾರ ಈಗಾಗಲೇ ಬಂದಾರ, ಪೇಷಂಟ್ ನೋಡತ್ತಾರ. ಅಂದಾಜು ಒಂದು 200 ಪೇಷಂಟನ್ನು ಈಗಾಗಲೇ ನೋಡತ್ತಾರ. ಈ ಫ್ರೀಯಾಗಿ ನೋಡತ್ತೀನಿ, ಏನೂ ಒಂದು ಪೈಸೆ ಇಲ್ಲ. ಸರ್ಕಾರದಿಂದ ಸ್ವಂತ ಖರ್ಚಲ್ಲಿ ನಾನು ಮಾಡಾಕತ್ತೀನಿ. ಆ ಮಾಲಿಂಗೇಶ್ವರ ಹಿಂಗಾಗಿ ನಡೆಸ್ಕೊಳ್ಳಿ. ಇನ್ನು ಇದೇ ಸರಿ ಹೇಳ್ತಿದ್ರೆ ಮತ್ತೆ ಡಿಸೆಂಬರ್ ಜನವರಿಗೆ ಮತ್ತೆ ಅವ್ರು ಕರೆಸ್ತೀನಿ ಅಂತೇಳಿ ಎಲ್ಲರೂ ಮಾಲಿಂಗೇಶ್ವರ. ಯುನಸ್ ಪಠಾಣ್ ಅವರ ಸಾರಥ್ಯದ 7 ಟಿವಿ ಕರ್ನಾಟಕ, ಇದು ಜನಪರ ಧ್ವನಿ. ನಮ್ಮ ಚಾನೆಲ್ ಅನ್ನ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ 7 ಟಿವಿ ಕರ್ನಾಟಕ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.